ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಈ ಕುದಿ ನೀರೊಳಗೆ ಒಂದು ಸತಿ ನೀವು ಶಾವಿಗೆ ಹಾಕಿ ಬಸದ್ ಬಿಟ್ರೆ ಆಹಾ, ಬೆಳಗಿನ ಬ್ರೇಕ್ಫಾಸ್ಟ್ ಎಷ್ಟು ಮಸ್ತಾಗಿರ್ತೈತೆ ನೋಡ್ರಿ. ಎಷ್ಟು ತಿಂದರೂ ಸಾಲೋಂಗಿಲ್ಲ. ಇನ್ನೊಂದು ಸ್ಪೂನ್ ತಿನ್ಬೇಕು ಅನಿಸ್ತೈತಿ. ಅಷ್ಟು ರುಚಿಯಾಗಿರ್ತೈತಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತೆ ನೋಡ್ರಿ. ಈಗ ನಾನು ಶಾವ್ಗೆ ತೊಗೊಂಡೇನಿ ನೋಡ್ರಿ. ಇದು ಅಂಗಡಿ ಒಳಗೆ ಮಾಲ್ ಒಳಗದು ಸಿಗ್ತೈತಲ್ಲ ಆ ಶಾವ್ಗೆ ಅಲ್ರಿ. ಈ ಕಡೆ ನಮ್ಮ ಊರ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಗಿರ್ನಿ ಒಳಗೆ ಶಾವ್ಗೆ ಒಸಿತಾರೆ. ಅವನ್ನ ನಾವು ತೊಗೊಂಡು ಬಂದು ಮಾಡ್ತೀವಿ. ವರ್ಷಾನುಗಟ್ಲೆ ಇಡೋಂಗೆ ಅದನ್ನಷ್ಟು ತಂದು ಇಟ್ಕೊಂಡಿರ್ತೀವಿ. ಒಂದು ಸತಿ ತಂದ್ರೆ ಒಂದು ವರ್ಷಗಟ್ಟಲೆ ಆಗ್ತಿರ್ತದೆ. ಇವು ಉದ್ದುದ್ದಾಗಿರ್ತಾವ್ರಿ. ಅವನ್ನ ನಾವು ಒಂದು ಸತಿ ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿರ್ತೀವ್ರಿ ನಾವು ಈ ರೀತಿ ಬಿಸಿಲಿಗೆ ಒಣಗಿಸಿ. ಈಗ ನೋಡ್ರಿ 2 ಕಟ್ಟಷ್ಟು ನಾನು ಶಾವ್ಗಿನ ಈ ರೀತಿ ಮುರಿದು ತೊಗೊಂಡೇನಿ. ಆಮೇಲೆ ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಒಳಗೆ 1-2 ಚರ್ಗಿ ನೀರು ಹಾಕಿ ಕುದಿಯಾಕಿಟ್ಟೇನಿ. ಅದು ನೀರು ಕುದಿಯಾಕಂತಂದ್ರೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡ್ಮೇಲೆ ಶಾವ್ಗೆ ಎಲ್ಲ ನಾವು ಮುರಿದಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಎಣ್ಣೆ ಹಾಕ್ತೇವಂದ್ರೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ರಿ ಶಾವ್ಗೆ, ಹಾಗಾಗಿ ಎಣ್ಣೆ ಹಾಕ್ತೇವೆ ನೋಡ್ರಿ. ನಾರ್ಮಲಾಗಿ ಎಲ್ಲರೂ ಶಾವ್ಗೆನ ರೆಡಿ ಮೊಮ್ಮಕ್ಕಳೇ ಎಲ್ಲ ಕಾಯಿಪಲ್ಯ ಅದ್ರಾಗ ಹಾಕಿ ನೀರು ಹಾಕಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾರೆ. ಆದ್ರೆ ನಾವು ಈ ರೀತಿ ಮಾಡೋದ್ರಿಂದ ಉದುರಾಗಿರ್ತೈತಿ. ನೀವು ಯಾವಾಗ ತಿಂದ್ರೂ ಇದೇ ಸ್ವಲ್ಪನೂ ಅಂಟಿರೋಂಗಿಲ್ಲ ಮತ್ತು ಉದುರಾಗಿರ್ತೈತಿ ನೋಡ್ರಿ. ಇದನ್ನು ಜಾಸ್ತಿ ಹೊತ್ತು ಕೈಯಾಡ್ಸೋಂಗಿಲ್ಲ ರೀ. ಬಿಸಿನೀರೊಳಗೆ ಶಾವ್ಗೆ ಹಾಕಿದ ಕೂಡಲೇ ಬಸದು ಬಿಡ್ಬೇಕ್ರಿ. ಭಾಳೊತ್ತನ ಕೈಯಾಡ್ಸ್ಕೊಂತಿರ್ಬಾರ್ದ್ರಿ. ಈಗ ನೋಡ್ರಿ ಶಾವ್ಗೆ ಎಲ್ಲ ಕುದಿ ನೀರೊಳಗೆ ಹಾಕಿದ್ವಿ. ಒಂದು ಕುದಿ ಈ ರೀತಿ ಕುದಿ ಬಂತಂದ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ರಿ. ಆಫ್ ಮಾಡಿ ಇದನ್ನು ನಾನು ಬಸದ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಭಾಳೊತ್ತು ಮಾಡಬಾರ್ದ್ರಿ. ಅವಾಗ ಫಟಾಫಟ್ ಅಂತೇಳಿ ಎಲ್ಲ ರೆಡಿನೇ ಇಟ್ಕೊಂಡ್ಬಿಡ್ಬೇಕು. ಅವಾಗ ಎಲ್ಲ ಮಾಡ್ಕೊಂಬಿಡ್ಬೇಕು ನೋಡ್ರಿ ಇದನ್ನ. ಈಗ ಅದಕ್ಕೆ ನಾನು ತಣ್ಣೀರು ಹಾಕ್ತೇನೆ ನೋಡ್ರಿ. ಐಸ್ ವಾಟ್ರ್ ಹಾಕ್ತೀನಿ. ನಿಮ್ಮ ಕಡೆ ಇಲ್ಲಾಂದ್ರೆ ನಾರ್ಮಲ್ ವಾಟ್ರ್ ಆದರೂ ಹಾಕೋಬೋದು. ಈಗ ಜಲ್ದಿನ ಈಗ ಬಸದ ಕೂಡಲೇ ಈ ರೀತಿ ತಣ್ಣೀರು ಹಾಕಿದ್ರೆ ಅದೆಲ್ಲ ಬಿಸಿ ಎಲ್ಲ ಹೋಗಿ ತಣ್ಣಗೆ ಆಕೈತ್ರಿ ಶಾವ್ಗೆ. ಅಂದ್ರೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ. ಇದು ಬಿಸಿ ಬಿತ್ತಂದ್ರೆ ಇನ್ನೂ ಅದ್ರೊಳಗೆ ಅಳ್ದಂಗೆ ಆಗಿ ಇನ್ನೂ ಒಂದಕ್ಕೊಂದು ಅಂಟ್ಕೊಂಡು ಮಿಜ್ಜಿ ಆದಂಗೆ ಆಕೈತೆ ನೋಡ್ರಿ ಶಾವ್ಗೆ ಉಪ್ಪಿಟ್ಟು. ಈಗ ಇದನ್ನು ಈ ಡಬ್ಬಿ ಮ್ಯಾಗ ಇಡಾಕೆ ಹೋಗ್ಬೇಡ್ರಿ. ಅದ್ರದ್ದು ಬಿಸಿನೀರಿಂದ ಉಗಕ್ಕೆ ಅದು ಇನ್ನೂ ಸ್ವಲ್ಪ ಮತ್ತು ಅಳ್ದಂಗೆ ಆಕೈತಿ. ಅದಕ್ಕೆ ಇದನ್ನು ಸೈಡ್ ಇಟ್ಕೋತೇನೆ ನೋಡ್ರಿ. ಈಗ ನೋಡ್ರಿ ಕೈಯಾಗ ಹಿಡಿದು ತೋರ್ಸಾತೇನಿಲ್ಲ, ಪೂರ ತಣ್ಣಗಾಗೈತೆ ನೋಡ್ರಿ. ಇದು ನೋಡ್ರಿ ಕೈಯಾಗೆಲ್ಲ ಉದುರಾಗಿ ತೋರ್ಸಾತೇನಿಲ್ಲ ನಿಮಗೆ. ಈ ರೀತಿ ತಣ್ಣಗಾಗ್ಬೇಕ್ರಿ. ನಮಗೆ ಇಳಿಸಿದ ಕೂಡಲೇ ತಣ್ಣೀರು ಹಾಕಿಬಿಡ್ಬೇಕ್ರಿ ಅದಕ್ಕೆ. ಈಗ ಇದನ್ನು ಪೂರ ತಣ್ಣಗಾಗಕ್ಕೆ ಬಿಡೋಣ್ರಿ. ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ್ರಿ. ಇದಕ್ಕೆ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇದು ಯಾವುದು ಬಳಸಲಾರ್ದ ಹಂಗೆ ಒಗ್ಗರಣೆ ಮಾಡತ್ತೇನೆ ನೋಡ್ರಿ. ಫಸ್ಟ್ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಕಡಲೆಬೇಳೆ ಹಾಕ್ಕೋತೀನಿ. ಒಂದು 3 ಸ್ಪೂನ್ ಹಾಕ್ಕೊಂಡೇನಿ ನೋಡ್ರಿ. ಮಕ್ಕಳದಾರಲ್ಲ ಇಷ್ಟಪಡ್ತಾರೆ. 1-2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕೆಂಪಗಾಗೋ ಮಟ್ಟ ಬಾಡ್ಸೋಣ್ರಿ. ಒಂದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ, ಹಸಿಮೆಣ್ಸಿನ್ಕಾಯಿ. ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಗಜ್ಜರಿ ಹಾಕ್ಕೊಂಡೇನಿ ನೋಡ್ರಿ. ಬೀನ್ಸ್ ಹಾಕ್ಕೊಂಡೇನಿ ಸಣ್ಣಗೆ ಹೆಚ್ಕೊಂಡು. ಒಂದು 5-6 ಅಷ್ಟು ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಳಸಲಾರ್ದ ನಾನು ಈ ತರಕಾರಿ ಹಾಕ್ಕೊಂಡು ಶಾವ್ಗೆ ಉಪ್ಪಿಟ್ಟು ಮಾಡತ್ತೀನಿ ರೀ. ಈ ತರಕಾರಿ ಎಲ್ಲ ಹಸಿದು ಹಾಕಿರ್ತೀನಲ್ಲ ಅದನ್ನು ಸ್ವಲ್ಪ ಬೇಯಲಿರಿ. ಎಣ್ಣೆ ಒಳಗೆ ಬೇಯ್ತಂದ್ರೆ ಚಲೋತ್ತಂಗೆ ಮೆತ್ತಗೆ ಆಕೈತಿ. ಆಮೇಲೆ ಕರಿಬೇವು ಹಾಕ್ಕೋತೀನಿ. ಇದಿಷ್ಟು ಹಾಕ್ಕೊಂಡು ಬಾಡಿಸ್ಕೊಂಡೆ ನೋಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ನಮ್ಮ ಮಕ್ಕಳಿಗೆ ಮ್ಯಾಗಿ ಫ್ಲೇವರ್ ಬರಬೇಕಂದ್ರೆ ಮ್ಯಾಗಿ ಮಸಾಲ ಹಾಕ್ತೀನಿ. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡ್ರಿ. ಮ್ಯಾಗಿ ಮಸಾಲ ಇಷ್ಟ ಅಲ್ಲ ಮಕ್ಕಳಿಗೆ, ಹಾಗಾಗಿ ಹಾಕೇನು ಅದಕ್ಕೆ. ಮತ್ತೇನಿಲ್ಲ ರೀ, ಇದಿಷ್ಟ ಲಾಸ್ಟ್ ರೀ. ಇದಕ್ಕಿಂತ ಮಸಾಲೆ ಯಾವುದೂ ಬಳಸಲಾರ್ದ ನಾನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡೀನಿ. ಭಾರಿ ಮಸ್ತಾಗಿತ್ತು ನೋಡ್ರಿ. ಮಕ್ಕಳು ಇಷ್ಟು ಖಾಲಿನ ಮಾಡಿಬಿಟ್ರೆ ಅಷ್ಟು ಚಲೋ ಆಗಿತ್ತಿದೆ. ಮ್ಯಾಗಿ ಕೇಳಾತಿದ್ರೆ ಹಠ ಮಾಡತ್ತಿದ್ರೆ ಮ್ಯಾಗಿ ಬೇಕಂತೇಳಿ ಮ್ಯಾಗಿ ತಿನ್ನಬಾರ್ದಲ್ರಿ. ಹಾಗಾಗಿ ಈ ರೀತಿ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಭಾಳ ಇಷ್ಟಪಟ್ಟು ತಿಂದ್ರೆ ಎಲ್ಲರೂ ಮಕ್ಕಳು. ನೋಡ್ರಿ ಎಷ್ಟು ಮಸ್ತಾಗೈತಲ್ಲ, ಸೂಪರ್ ಆಗೈತಿ. ಉದುರಾಗೈತಿ. ಸೇಮ್ ಮ್ಯಾಗಿ ಫ್ಲೇವರ ಬರತ್ತಿತ್ತು ನೋಡ್ರಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಬಿಡ್ತೇನೆ ನೋಡ್ರಿ.
ರೆಡಿ ಆಯ್ತು ನೋಡಿರಿ ಶಾವ್ಗೆ ಪಿಟ್ಟು ನಮಗೆ ಮಸ್ತಾಗೈತಿ, ಸೂಪರ್ ಆಗೈತಿ. ಯಾರನ್ನ ಗೆಸ್ಟ್ ಅಥವಾ ಬೆಳಗ್ಗೆ ನಾಷ್ಟ ಏನು ಮಾಡ್ಬೇಕಂದ್ರೆ ಈ ರೀತಿ ಶಾವ್ಗೆ ಪಿಟ್ಟು ಮಾಡಿರಿ. ಬೆಳಗ್ಗೆ ಹೆಂಗೆ ಮಾಡಿರ್ತಾವಲ್ಲ ಸಾಯಂಕಾಲದವರೆಗೂ ಇದೇ ರೀತಿನ ಉದುರಾಗಿರ್ತೈತಿ. ಮತ್ತು ಯಾರು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ತಿನ್ನೋಂಗಿಲ್ಲ ಅಂತಿರಲ್ಲ ಅವ್ರಿಗಂತೂ ಭಾಳ ಸೂಪರಾಗಿರ್ತೈತಿ ನೋಡ್ರಿ ಇದು. ನೋಡ್ರಿ ಎಷ್ಟು ಉದುರಾಗೈತಲ್ಲ, ಮಸ್ತಾಗೈತಿ. ಇನ್ನು ಮತ್ತು ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರಾಗಿಂದ ಮತ್ತು ಯಾವ ಊರಿಂದ ನೋಡಾತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರ ಸಪೋರ್ಟ್ ಮಾಡಿರಿ ಪ್ಲೀಸ್. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡ್ಲಾರ್ದಂಗೆ. ಇನ್ನೂ ಹೊಸ ವಿಡಿಯೋ ಮಾಡಿಬಿಡ್ತೇನೆ ನಾನು. ಈಗಾಗಲೇ ಸ್ನ್ಯಾಕ್ಸ್, ನಾಷ್ಟ, ಊಟದ ಎಲ್ಲ ಥರದ್ದು ವಿಡಿಯೋ ಮಾಡೇನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.